ಇವಾಗ ಹೇಗಿದ್ರೂ ಮಳೆಗಾಲ ಶುರುವಾಗಿದೆ. ಸಂಜೆ ಆದ ತಕ್ಷಣ ಏನಪ್ಪ ಸ್ನ್ಯಾಕ್ಸ್ ಮಾಡೋದು ಅಂತ ಯೋಚನೆ ಮಾಡೋ ಬದಲು ತುಂಬಾ ಈಸಿಯಾಗಿ ಕ್ರಿಸ್ಪಿಯಾಗಿ ರುಚಿಯಾಗಿರುವಂತಹ ಕಡಲೆಬೇಳೆ ವಡೆನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ. ಬೌಲ್ಗೆ ನಾನಿಲ್ಲಿ ಒಂದು 1/4 kg ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಅಂದರೆ 1/4 kg ಅಂದರೆ ಒಂದು 30ರಿಂದ 35 ವಡೆನ ಮಾಡ್ಬೋದು. ಆ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಕನಿಷ್ಠ ಅಂದ್ರೂ 2 ಅವರ್ ಆದರೂ ನೆನೆಸಿಡಬೇಕಾಗತ್ತೆ. ನಾನಿವಾಗ 2 ಅವರ್ ನೆನೆಸಿಟ್ಟಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡ್ಕೋಬೇಕಾಗತ್ತೆ. ನಾವು ಸ್ಟಾರ್ಟಿಂಗ್ ನೆನೆಸುವಾಗ ವಾಶ್ ಮಾಡಿರೋದಿಲ್ವಲ್ಲ, ಹಾಗಾಗಿ ಇವಾಗ ವಾಶ್ ಮಾಡಿಕೊಂಡ್ರೆ ಆಯಿತು. ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ನಾವು ಏನು ನೆನೆಸಿಟ್ಟಿದ್ವೋ ಆ ಕಡಲೆಬೇಳೆನ ರುಬ್ಬೋದಕ್ಕೆ ಹಾಕಬೇಕು. ಅಂದರೆ ನಾವು ಸಾಫ್ಟಾಗಿ ರುಬ್ಬೋಬಾರ್ದು, ಸ್ವಲ್ಪ ಲೈಟಾಗಿ ತರಿಯಾಗಿರಬೇಕು. ಕಡಲೆಬೇಳೆ ಎಲ್ಲ ಸ್ವಲ್ಪ ಹಾಗೇ ಮೇಲ್ಮೇಲೆ ಇರಬೇಕು, ಆ ರೀತಿ ರುಬ್ಕೋಬೇಕಾಗತ್ತೆ. ನಾನಿವಾಗ ನೋಡಿ ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಫುಲ್ಲು ಸಾಫ್ಟ್ ಇದ್ದರೆ ವಡೆ ಚೆನ್ನಾಗಿ ಬರೋದಿಲ್ಲ, ಬೇಗನೆ ಮೆತ್ತಗಾಗಿಬಿಡುತ್ತೆ. ಈ ರೀತಿ ಉಡಿಯಾಗಿ ಸ್ವಲ್ಪ ರುಬ್ಕೊಂಡ್ರೆ ತರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ನ ತಗೊಂಡು ಅದಕ್ಕೆ ನಾವು ಏನು ಕಡಲೆಬೇಳೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡ ನಂತರ ಇದಕ್ಕೆ ಮಸಾಲೆಗಳು ಏನೇನು ಅಂದರೆ, ನಾನಿಲ್ಲಿ ಒಂದು ಅರ್ಧ ಇಂಚ್ ಆಗೋವಷ್ಟು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ, ಒಂದು 2 ಎಸಳು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, ಹಾಗೆಯೇ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಕೂಡ ಹಾಕ್ಕೊಂಡು 2 ಈರುಳ್ಳಿನ ಆದಷ್ಟು ಸಣ್ಣಗೆ ಚಾಪ್ ಮಾಡ್ಕೋಬೇಕಾಗತ್ತೆ, ಅಥವಾ ಕೈಯಲ್ಲೇ ಹೆಚ್ಕೊಂಡ್ರೂ ಸಣ್ಣಗೆ ಹೆಚ್ಕೊಳ್ಳಿ. ನಂತರ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಪುಡಿ ಉಪ್ಪು, ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ ಸ್ವಲ್ಪ ಸೋಡಾನ ಹಾಕ್ಕೊಂಡು, ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸೈಡು ಮಸಾಲೆ ನೀಟಾಗಿ ಹತ್ತೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನು ಈ ರೀತಿ ಎಲ್ಲ ಸೈಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಗ ನಾವು ಏನು ಉಪ್ಪು, ಖಾರ, ಹಸಿರು ಮೆಣಸಿನ್ಕಾಯಿ ಎಲ್ಲದು ನೀಟಾಗಿ ಹೊಂದ್ಕೋಬೇಕು ಅಂದರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೇನಾದರೂ ಜಾಸ್ತಿ ಗಟ್ಟಿ ಆಯಿತು ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು. ನನಗೆ ಯಾವುದೇ ರೀತಿ ಗಟ್ಟಿ ಅಂತ ಅನ್ನಿಸ್ಲಿಲ್ಲ, ಪರ್ಫೆಕ್ಟ್ ವಡೆ ಸೈಜಲ್ಲಿ ಆಗಿದೆ ಅಂತ ಅನ್ನಿಸ್ತು. ಇವಾಗ ಇದಕ್ಕೆ ಪ್ಲೇಟನ್ನು ಮುಚ್ಚಿಟ್ಟು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಳ್ಳಿ. ಬಾಣಲಿಗೆ ನಾವು ಎಣ್ಣೆನ ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ನೀವು ಮನೇಲಿ ಬಳಸೋವಂತಹ ಎಣ್ಣೆನೇ ಹಾಕ್ಕೊಳ್ಳಿ. ನಾನಿಲ್ಲಿ ಗೋಲ್ಡ್ ವಿನ್ನರ್ ಆಯಿಲ್ನ ಹಾಕ್ಕೊಂಡು ಎಣ್ಣೆನ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ನಂತರ ನಾವೀಗ ವಡೆನ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿಕೊಂಡ್ರೆ ಆಯಿತು. ನಾನಿವಾಗ ನಾರ್ಮಲ್ಲಾಗಿ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡು ಕೈಯಲ್ಲೇ ಪ್ರೆಸ್ ಮಾಡ್ತಾ ಚೆನ್ನಾಗಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಡ್ಕೊಳ್ಳಿ. ನಾನಿವಾಗ ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ 2 ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಮಾಡ್ಕೋಬೇಕು ಅಂತ. ಜಾಸ್ತಿ ನಿಮಗೆ ಹಗಲವಾಗಿ ತೆಳುವಾಗಿ ಬೇಕು ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ನಾನು ಜಾಸ್ತಿ ತೆಳುವಾಗಿ ಮಾಡ್ಕೊಂಡಿಲ್ಲ, ಯಾಕೆಂದರೆ ಬೇಗನೆ ಕಪ್ಪಗಾಗ್ಬಿಡುತ್ತೆ ಕರಿವಾಗ, ಹಾಗಾಗಿ ಸ್ವಲ್ಪ ಹಗಲವಾಗಿ ದಪ್ಪವಾಗಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಎಲ್ಲದನ್ನು ಪೇಪರ್ ಮೇಲೆ ನೀಟಾಗಿ ಮಾಡಿಕೊಂಡು ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದೇ ಒಂದು ಈರುಳ್ಳಿ ಪೀಸಸ್ನ ಹಾಕ್ಕೊಂಡು ಚೆಕ್ ಮಾಡಿದೆ. ಎಣ್ಣೆ ಚೆನ್ನಾಗಿ ಪರ್ಫೆಕ್ಟಾಗಿ ಕಾಯ್ದಿದೆ. ಇವಾಗ ನಾವು ಏನು ವಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದೊಂದನ್ನೇ ನಿಧಾನವಾಗಿ ಬಿಡಬೇಕು. ಯಾಕೆಂದರೆ ಬೇಗನೆ ಬಿಟ್ಟುಬಿಟ್ರೆ ಪುಡಿಯಾಗಿ ಬಿಡುತ್ತೆ, ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಆದಷ್ಟು ನಿಧಾನವಾಗಿ ಒಂದೊಂದನ್ನೇ ಎಲ್ಲಿ ಜಾಗ ಖಾಲಿ ಇರುತ್ತೋ ಅಲ್ಲಿಗೆ ಮಾತ್ರ ಹಾಕಬೇಕಾಗತ್ತೆ. ಒಂದ್ರ ಮೇಲೆ ಒಂದು ಹಾಕಿದ್ರೆ 2 ಜಾಯಿಂಟಾಗಿ ಅಂಟ್ಕೊಂಡಾಗ ಬಿಡಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಇವಾಗ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಡೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಲೈಟಾಗಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಈಗ ನಾನು 2 ಸೈಡ್ ಬೇಯಿಸ್ಕೋಬೇಕಲ್ವ, ಹಾಗಾಗಿ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೀವು ಅಷ್ಟೇ ಒಂದೇ ಸೈಡು ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ. 2 ಸೈಡು ಪರ್ಫೆಕ್ಟಾಗಿ ಒಂದೇ ಕಲರ್ ಇರಬೇಕು, ಆ ರೀತಿ ಬೇಯಿಸ್ಕೋಬೇಕಾಗತ್ತೆ.
ನೋಡಿ ಇವಾಗ ನಾನು ಎರಡು ಸೈಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತಳ ಸ್ವಲ್ಪ ಕಲರ್ ಕರೆಕ್ಟಾಗಿರೋದ್ರಿಂದ ಮೇಲ್ಗಡೆನೂ ಕೂಡ ಕರೆಕ್ಟಾಗಿ ಬೇಯಿಸ್ಕೋಬೇಕು. ಇಲ್ಲಾಂದರೆ ಒಳಗಡೆ ಹಸಿ ಹಸಿ ವಾಸನೆ ಹಾಗೇ ಇರುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇವಾಗ ಪರ್ಫೆಕ್ಟಾಗಿ ಗೋಲ್ಡನ್ ಕಲರ್ ಆಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ಅಂತ. ಇಷ್ಟಾದರೆ ಸಾಕು, ನಾವು ಜಾಸ್ತಿ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆಯೇ ಇಲ್ಲ. ನಿಧಾನವಾಗಿ ಎಣ್ಣೆನ ಶೋಧಿಸ್ಕೊಂಡು ಹಾಕ್ಕೊಳ್ಳಿ. ನಿಮಗೇನಾದರೂ ಬೇಕಾದ್ರೆ ಟಿಶ್ಯೂ ಪೇಪರಲ್ಲಿ ಕೂಡ ಹಾಕ್ಕೋಬೋದು, ಅಥವಾ ಎಣ್ಣೆ ಜರಡಿ ಇರುತ್ತಲ್ಲ ಅದ್ರ ಮೇಲೂ ಕೂಡ ಹಾಕ್ಕೋಬೋದು. ಆಗ ಎಣ್ಣೆ ಜಾಸ್ತಿ ಇದೆ ಅಂತ ಅನಿಸೋದೇ ಇಲ್ಲ, ಹಾಗೆಯೇ ಕ್ರಿಸ್ಪಿಯಾಗೂ ಇರುತ್ತೆ. ಇವಾಗ ನಾನು ಎಲ್ಲ ವಡೆಗಳನ್ನೂ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಒಂದನ್ನು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗೂ ಇದೆ, ಹಾಗೆ ದಪ್ಪನೂ ಇಲ್ಲ, ತೆಳುವಾಗೂ ಇಲ್ಲ, ಪರ್ಫೆಕ್ಟ್ ಅಳತೆ ಪ್ರಕಾರನೇ ಇದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.